ಸುಜಾತ ಅಂಗಡಿ ಸಂಬಂಧಪಟ್ಟಂಗೆ ಹಿಂದಿನ ಒಂದು ವೈರಲ್ ಆಗಿರುವಂತದ್ದು ಯಾವ ಮುಖ ಇಟ್ಕೊಂಡು ಬಿಜೆಪಿ ಅವರು ಹುಬ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಅವರು ಮಾತಾಡಿದ್ರು. ನೋಡಿ, ಇವತ್ತು ಈಗಾಗಲೇ ತಾವೇ ತೋರಿಸಂಗೆ ಒಂದು ವಿಡಿಯೋನೇನೋ ರಿಲೀಸ್ ಮಾಡಿದ್ದಾರೆ ಅನ್ನತಕ್ಕಂಥ ಮಾಹಿತಿ ಬಂದಿದೆ. ನಾನು ವಿಡಿಯೋ ರಿಲೀಸ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಈ ವಿಡಿಯೋ ಯಾವ ಸಂದರ್ಭದಲ್ಲಿ ಆಗಿತ್ತು, ಯಾವ ಇಯರ್ನಲ್ಲಿ ಈ ವಿಡಿಯೋ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟೀಕರಣ ಕೊಡಲಿ. ಯಾಕಂದರೆ ನನಗೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ, ಫಸ್ಟ್ ಇನ್ಫಾರ್ಮೇಷನ್ ನನ್ನ ಕಡೆ ಬಂದಿರತಕ್ಕಂಥದ್ದಂದರೆ, ಆ ಸಂದರ್ಭದಲ್ಲಿ ಇವರೆಲ್ಲರೂ ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಜೊತೆನೇ ಇದ್ರು. ಇವರೆಲ್ಲರೂ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ರು, ಇವರು ಅಷ್ಟರು ಕೂಡ. ಇತ್ತೀಚಿನ ವಿಡಿಯೋ ಅಲ್ಲಿ ಬಂದಿದ್ದು ಅವರೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಸಹಯೋಗದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಆಗಿರ್ತಕ್ಕಂಥ ಘಟನೆ. ಹಾಗಾದರೆ ಕಾಂಗ್ರೆಸ್ ಪಾರ್ಟಿಯ ಏನು ವಿಡಿಯೋವನ್ನು ಬಿಡುಗಡೆ ಮಾಡ್ಯಾರ, ಕಾಂಗ್ರೆಸ್ ಪಾರ್ಟಿ ಏನು ನಾಯಕರಿದ್ದಾರ, ಈ ಕೃತ್ಯಕ್ಕೆ ಅವರು ಭಾಗಿನ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಬರುತ್ತೆ ಒಳ್ಳೆ ವಾಪಸ್. ನಮಗೆ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ನಾವು ಸ್ಪಷ್ಟತೆಯನ್ನು ಹೊಂದಿದ್ದೇವೆ. ನಮ್ದು ಇರ್ತಕ್ಕಂಥ ಸಂಗತಿ, ಮೊನ್ನೆ ಏನು ಅವಮಾನವಾಗಿ ನಡೆದುಕೊಂಡಿದ್ದಂಥ ರೀತಿ ಇತ್ತು, ಅದಕ್ಕೆ ಮಾತ್ರ ನಾವು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೇವೆ. ನಾನು ಮೊನ್ನೆನೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಪೊಲೀಸ್ ಕಮಿಷನರ್ ಹೇಳಿದ್ರು ಅವ್ರ ಮೇಲೆ ಇನ್ನೂ 7-8 ಕೇಸ್ ಅದಾವ ಅಂತಕ್ಕಂಥದ್ದು ಹೇಳಿದ್ದಾರೆ. ಕಾಯ್ದೆ ಕಾನೂನು ಅನ್ನೋಂಥದ್ದನ್ನು ಎಲ್ಲರಿಗೂ ಒಂದೇ ಇರುತ್ತೆ. ನೀವು ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ನಾವೇನು ಅದ್ರ ಬಗ್ಗೆ ಏನು ಹೋರಾಟ ಮಾಡುವಂಥ ಪ್ರಶ್ನೆನೂ ಇಲ್ಲ. ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗೆ ಮಾತ್ರ ನಾವು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ. ಉಳಿದಿರ್ತಕ್ಕಂಥ ವಿಷಯಗಳ ಬಗ್ಗೆ ಕಾನೂನು ಐತಿ ಇತ್ಯಾದಿಗಳದ ಕೋರ್ಟ್ಗಳದ ಅಲ್ಲಿ ಏನಾಗುತ್ತೆ ಆಗಲಿ. ಹಾಗಾದರೆ ನಾನು ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಅವ್ರಿಗೂ ಕೇಳಕ್ಕೆ ಇಚ್ಛೆಪಡ್ತೀನಿ, ನೀವು ಈ ವಿಡಿಯೋ ಬಿಡುಗಡೆ ಮಾಡಿದ್ದೀರಿ, ಕಾರ್ಪೊರೇಟರ್ ಬಗ್ಗೆ ಈಗಾಗಲೇ ಅವ್ರು ಕನ್ವಿಕ್ಟ್ ಆಗಿದ್ದಾರಲ್ಲ, ಅದ್ರ ಬಗ್ಗೆ ಯಾಕೆ ವಿಡಿಯೋ ಬಿಡುಗಡೆ ಮಾಡಲಿಲ್ಲ? ನಿಮ್ಮದೇ ಆಗಿರ್ತಕ್ಕಂಥ ಪಾಲಿಕೆ ಸದಸ್ಯರು ಸುವರ್ಣ ಅವರು, ನಿಮ್ಮ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಸುವರ್ಣ ಅವರು ಕನ್ವಿಕ್ಟ್ ಆಗಿದ್ದಾರ, ಕೇಸ್ನಲ್ಲಿ ಕನ್ವಿಕ್ಟ್ ಆಗಿದ್ದಾರ, ದೋಷಿ ಅಂತ ಆಗಿದ್ದಾರ. ದೋಷಿ ಅಂತ ಆದವ್ರ ಜೊತೆ ಹಾಗಾದರೆ ಇವ್ರ ಬಗ್ಗೆ ಇಷ್ಟು ಸಹಾನುಭೂತಿಯನ್ನು ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಕಾಂಗ್ರೆಸ್ ನಾಯಕರು ಯಾಕೆ ಅವ್ರ ಕಾರ್ಪೊರೇಟರ್ ಬಗ್ಗೆನೂ ಹೇಳಲ್ಲ? ನಮ್ಮ ಕಾರ್ಪೊರೇಟರು ಕನ್ವಿಕ್ಟ್ ಆಗಿದ್ದಾರ, ಯಾಕೆ ಕನ್ವಿಕ್ಟ್ ಆಗಿದ್ದಾರ? ಈಗ ಭಾಳ ಬಂದ್ಬಿಡ್ತು ಅವ್ರ ಮ್ಯಾಗೆಲ್ಲ ಪ್ರೇಮ ಪ್ರೀತಿ ಎಲ್ಲ ಬಂತು, ಆದ್ರೆ ಯಾಕೆ ಬರ್ತಾ ಇಲ್ಲ ಇವತ್ತು? ಅದ್ರ ಬಗ್ಗೆ ಯಾಕೆ ಚಕಾರವನ್ನು ಎತ್ತಾ ಇಲ್ಲ? ಅದ್ರ ಬಗ್ಗೆನೂ ಕೂಡ ಯಾವಾಗಲೂ ಒಂದು ನಾಣ್ಯಕ್ಕೆ 2 ಮುಖ ಇದ್ದೇ ಇರ್ತೈತಿ. ಅದನ್ನು ನೋಡಿಕೊಂಡು ತಿಳ್ಕೊಂಡು ಮಾತಾಡುವಂಥ ಪ್ರಯತ್ನವನ್ನು ಅವ್ರು ಮಾಡಬೇಕನ್ನುವಂಥದ್ದನ್ನು ಕಾಂಗ್ರೆಸ್ ನಾಯಕರಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮದು ಭಾರತೀಯ ಜನತಾ ಪಾರ್ಟಿ ಭಾಳ ಕ್ಲಿಯರ್ ಕಟ್ ನಾವು ಕನ್ಸರ್ನ್ ಇದ್ದಿದ್ದು, ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡೀವಿ, ಈಗೂ ವಿರೋಧ ಮಾಡ್ತೇವೆ. ಅದರಲ್ಲಿ ದೇರ್ ಇಸ್ ನೋ ಎನಿ ಚೇಂಜಸ್. ಟೂಲ್ ಕಿಟ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಟೂಲ್ ಕಿಟ್ ಅನ್ನತಕ್ಕಂಥ ಶಬ್ದ ಬರೋದು ಕಾಂಗ್ರೆಸ್ ಪಾರ್ಟಿಗೆ. ಕಾಂಗ್ರೆಸ್ ಇಸ್ ಅ ಟೂಲ್ ಕಿಟ್ ಇದಂದ್ರೆ ಕಾಂಗ್ರೆಸ್. ಇದೀಗಲ್ಲ, ಎಲ್ಲದರಲ್ಲಿ ಕೂಡ ಅವರೇ ಇರ್ತಾರೆ ಟೂಲ್ ಕಿಟ್ ಮಾಡೋದು. ಕುಮ್ಮಕ್ಕಲಿಂದಲೇ ಎಲ್ಲ ಈ ಇಲ್ಲ ಘಟನೆಗಳು ಪ್ರದರ್ಶನಗಳು ಎಲ್ಲವೂ ಮಹೇಶ್ ತೆಂಗಿನಕಾಯಿ ಅವರದ್ದು ಕುಮ್ಮಕ್ಕೆ ಕಾರಣ. ನೋಡಿ, ಮಹೇಶ್ ತೆಂಗಿನಕಾಯಿ ಯಾವಾಗಲೂ ಈ ರೀತಿಯಾದಂಥ ಚಟುವಟಿಕೆಗಳಿಗೆ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿಲ್ಲ, ಮಾಡುವಂಥ ಪ್ರಶ್ನೆನೂ ಇಲ್ಲ. ನಮ್ಮ ಜಯಮಾನದಾಗೂ ಅದು ಬಂದಿಲ್ಲ, ಬರೋದೂ ಇಲ್ಲ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಒಳಗೆ ಯಾವ BLOಗ ಇವ್ರು ಧಮಕಿ ಹಾಕಿದ್ರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು? ಹಂಗಂದ್ರೆ ನಿಮ್ಗೆ ತಿಳಿದಂಗೆ ನಡ್ಸ್ಕೊಡಕ್ಕೆ ನಿಂತ್ರಿ ಎಲ್ಲನೂ ಸರ್ಕಾರ ಐತೆ ಅನ್ನೋ ಕಾರಣಕ್ಕಾಗಿ. BLOಗೆ ಓಪನ್ ಆಗಿ ಧಮಕಿ ಹಾಕ್ತಾರೆ ಅವರು. ನನ್ನ ವಾರ್ಡಲ್ಲಿ ಕಾಲು ಇಡಬೇಕಂದ್ರೆ ನಾನು ಕೇಳಿ ಬರ್ಬೇಕಂತಂದೇಳಿ. ಹಾಗಾದ್ರೆ ನನ್ನ ವಾರ್ಡ್ನಾಗೂ ಬಂದು ಹೋಗ್ಯಾರ BLOಗಳು. ನಾವೇನು ಕೇಳಿದ್ವಿ, ಯಾರದಾರ ಅನ್ಸತ್ತೆ ಗೊತ್ತಿಲ್ಲ, ಯಾರು ಇಲ್ಲೇ ಸರ್ವೆ ಮಾಡತ್ತಾರ ಅಂತೇಳಿ. BLOಗಳಿಗೆ ಧಮಕಿ ಕೊಡ್ತೀರಿ, BLOಗಳು ಏರಿಯಾದಾಗ ಬರ್ಬೇಕಂದ್ರೆ ನಾನು ಕೇಳಿ ಬರ್ಬೇಕಂತ ಹೇಳ್ತೀರಿ. ಹಾಗಾದ್ರೆ ಏನು ನಡೆದಿಲ್ಲ ಎಲ್ಲ ಸರ್ಕಾರದಾಗ ಹಂಗಂದ್ರೆ. ಅದ್ರ ಬಗ್ಗೆ ಕಾಂಗ್ರೆಸ್ನವ್ರು ಸ್ಪಷ್ಟೀಕರಣ ಕೊಡಲಿ. ವಿಡಿಯೋ ಮಾಡಿ ಇವತ್ತೇನು ರಿಲೀಸ್ ಮಾಡಿದಾರ ವಿಡಿಯೋನ ಕಾಂಗ್ರೆಸ್ ಪಾರ್ಟಿಯಿಂದ, ಅದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಲಿ. ಆ ವಿಡಿಯೋ ರಿಲೀಸ್ ಆದಂಥ ಘಟನೆ ಆದಂಥ ಸಂದರ್ಭದಲ್ಲಿ ಅವ್ರು ಯಾರ ಜೊತೆ ಇದ್ರು ಅನ್ನೋಂಥ ಸ್ಪಷ್ಟೀಕರಣವನ್ನು ಕಾಂಗ್ರೆಸ್ ಕೊಡಲಿ.